ಸ್ನೇಹಿತರೆ ನಮಸ್ಕಾರ. ವಿಡಿಯೋ ಸೆಷನ್ಗೆ ಸ್ವಾಗತ. ನಾನು ಲಾರೆನ್ಸ್. ಈ ಒಂದು ವಿಡಿಯೋ ಸೆಷನಲ್ಲಿ ನಾವು 6th ಸೆಮಿಸ್ಟರ್ ಬಿಕಾಮ್ ಅಸೆಸ್ಮೆಂಟ್ ಆಫ್ ನಾನ್ ಇಂಡಿವಿಜುವಲ್ಸ್ ಆ್ಯಂಡ್ ಫೈಲಿಂಗ್ ಆಫ್ ಐಟಿಎಸ್ ಸಬ್ಜೆಕ್ಟ್ನ ಡಿಪ್ರಿಸಿಯೇಷನ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಒಂದು ಲೆಕ್ಕನ ಮಾಡೋಣ ಬನ್ನಿ. ಪ್ರಾಬ್ಲಮ್ ಈ ರೀತಿ ಇದೆ. ಮಿಸ್ಟರ್ ವಿಜಯ್ ಪರ್ಚೇಸ್ಡ್ ಎ ಮೋಟರ್ ಕಾರ್ ಆನ್ 31st December 2024 for 5,20,000. Other expenses in relation to the acquisitions are 70,000. Calculate the amount of depreciation for the assessment year 2025-26. Rate of depreciation is 15%. ಸೊ ಈ ಒಂದು ಪ್ರಾಬ್ಲಮಲ್ಲಿ ಯಾವ ಅಸೆಟ್ ಬಗ್ಗೆ ನಾವು ಇಲ್ಲಿ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೋಟ್ರ್ ಕಾರ್ ಬಗ್ಗೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳ್ತಾನೆ ಅವನೇನು ಮಾಡ್ತಾನೆ, ಮೋಟ್ರ್ ಕಾರ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂತ. ಮಿಸ್ಟರ್ ವಿಜಯ್ ಪರ್ಚೇಸ್ಡ್ ಎ ಮೋಟ್ರ್ ಕಾರ್ ಆನ್ 31st December 2024. ಈ ಡೇಟ್ ಯಾವ ಡೇಟ್, ಎಲ್ಲಿಗೆ ಯಾವುದು ಸಂಬಂಧಪಟ್ಟಿರುವಂಥ ಡೇಟ್ ಇದು? ಈ 31st December 2024 ನಮ್ಮ ಪ್ರಿವಿಯಸ್ ಇಯರ್ ಒಳಗಡೆ ಬರುವಂಥ ಡೇಟ್. ನಮ್ಮ ಪ್ರಿವಿಯಸ್ ಇಯರ್ ಬಂದು 2024-25, ವಿಚ್ ಸ್ಟಾರ್ಟ್ಸ್ ಫ್ರಮ್ 1st April of every 2024 and ends on 31st March of 2025. ಈ 12 ತಿಂಗಳ ಒಳಗಡೆನೇ ಅವನು ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂತ ಸ್ಟಾರ್ಟಿಂಗಲ್ಲಿ ಹೇಳ್ತಾರೆ. ಅದರ ಅರ್ಥ ಏನಂದರೆ, ಈ ಪ್ರಾಬ್ಲಮಲ್ಲಿ ಮೊದಲು ಅವನ ಹತ್ರ ಮೋಟ್ರ್ ಕಾರ್ ಇರಲಿಲ್ಲ, ಹೊಸದಾಗಿ ಪರ್ಚೇಸ್ ಮಾಡ್ತಾನೆ. ಓಲ್ಡ್ ಮೋಟ್ರ್ ಕಾರ್ ಇಲ್ಲೇ ಇಲ್ಲ. ಅದಕ್ಕೆ ಡಿಪ್ರಿಸಿಯೇಷನ್ ಖಾಲಿ ಹೊಸ ಅಸೆಟ್ ಮೇಲೆ ಕೊಡಬೇಕು ಹೊರತು ಹಳೇದು ಯಾವುದು ಇಲ್ಲ, ಕೊಡೋಕ್ಕೆ ಬರೋದಿಲ್ಲ. ಮತ್ತು ಇವನು ಮೋಟ್ರ್ ಕಾರ್ನ 5,20,000ಕ್ಕೆ ಪರ್ಚೇಸ್ ಮಾಡ್ತಾನೆ. ನಾವೇನು ಮಾಡ್ತೀವಿ ಯಾವತ್ತು ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಯಾವುದಾದ್ರು ಕ್ಯಾಪಿಟಲ್ ಅಸೆಟ್ನ ಪರ್ಚೇಸ್ ಮಾಡೋವಾಗ ಆ ಕ್ಯಾಪಿಟಲ್ ಪರ್ಚೇಸ್ ಟೈಮಲ್ಲಿ ಏನೇನು ಖರ್ಚು ಬೀಳುತ್ತೋ ಅದನ್ನೆಲ್ಲ ಅಸೆಟ್ ವ್ಯಾಲ್ಯೂಗೆ ಸೇರಿಸ್ಬಿಡ್ತೀವಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಕ್ಯಾಪಿಟಲ್ ಅಸೆಟ್ ವ್ಯಾಲ್ಯೂಗೆ ಸೇರಿಸ್ಬಿಡ್ತೀವಿ. ಇಲ್ಲೂ ಕೂಡ ನಾವು ಅಷ್ಟೇ ಈ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 70,000ನ 5,20,000ಗೆ ಸೇರಿಸ್ಬಿಡ್ಬೇಕು. ಸೊ ಟೋಟಲ್ ಎಷ್ಟಾಯಿತು ನಮಗೆ? ಮೋಟ್ರ್ ಕಾರ್ ಎಷ್ಟು ಬಿದ್ದಿರುತ್ತೆ? 5,90,000 ಬಿದ್ದಿರುತ್ತೆ. ಓಕೆ, ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಮಾಡೋಣ. ರೇಟ್ ಆಫ್ ಡಿಪ್ರಿಸಿಯೇಷನ್ ಬಂದು 15%. ಇನ್ನೇನು ಕೊಟ್ಟಿಲ್ಲ ಪ್ರಾಬ್ಲಮಲ್ಲಿ, ನಾವು ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಬನ್ನಿ. ಸ್ನೇಹಿತರೆ, ಈ ಒಂದು ಕ್ಯಾಲ್ಕುಲೇಷನ್ ಮಾಡೋ ಮುಂಚೆ ನಾವು ನಮ್ಮ ಎರಡು ನೋಟ್ ಹೇಳ್ತೀನಿ ನಾನು ನಿಮಗೆ. ಒಂದು ಪ್ರೊಫಾರ್ಮ್ ಹೆಂಗಿರುತ್ತೆ ಅಂದರೆ, ನಾವು ಯಾವಾಗ ಕೂಡ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋವಾಗ ಯಾವತ್ತು ಕೂಡ ಓಪನಿಂಗ್ WDV ಇಂದ ಸ್ಟಾರ್ಟ್ ಮಾಡಬೇಕು. ನಮ್ಮ ಪ್ರಿವಿಯಸ್ನ ಮೊದಲೇ ದಿನ 1/4/2024ಕ್ಕೆ ಯಾವ ಅಸೆಟ್ ಬಗ್ಗೆ ನಾವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವೋ ಆ ಅಸೆಟ್ನ ಬೆಲೆ ಎಷ್ಟು, ವ್ಯಾಲ್ಯೂ ಎಷ್ಟು ಅಂತ ನಾವು ಮೊದಲು ರೆಕಾರ್ಡ್ ಮಾಡ್ಕೊಬೇಕು. ಜೊತೆಗೆ ನಮ್ಮ ಪ್ರಿವಿಯಸ್ ಇಯರಲ್ಲಿ ಏನಾದರೂ ಅಸೆಟ್ನ ಪರ್ಚೇಸ್ ಮಾಡಿದರೆ ಅದನ್ನ ಆ್ಯಡ್ ಮಾಡ್ಕೊತೀವಿ. ಅಕಸ್ಮಾತ್ ಏನಾದರೂ ನಾವು ಸೇಲ್ ಮಾಡಿದರೆ ಅದನ್ನು ನಾವು ಲೆಸ್ ಮಾಡ್ಕೊತೀವಿ. ಉಳಿದಿರೋ ಅಮೌಂಟ್ನ ಡಿಪ್ರಿಷಿಯಬಲ್ ವ್ಯಾಲ್ಯೂ ಅಂತ ಕರಿತೀವಿ. ಆ ಡಿಪ್ರಿಷಿಯಬಲ್ ವ್ಯಾಲ್ಯೂಗೆ ನಾವು ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡೋದು. ಅಕಾರ್ಡಿಂಗ್ ಟು ರೂಲ್ ಮತ್ತು ಅದ್ರ ಪ್ರಕಾರ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ ಡಿಪ್ರಿಸಿಯೇಷನ್ನ ಲೆಸ್ ಮಾಡಿಬಿಟ್ರೆ ನಿಮಗೆ ನಮ್ಮ ವರ್ಷದ ಕೊನೆಯ ದಿನ ಆ ಒಂದು ಅಸೆಟ್, ಯಾವ ಅಸೆಟ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅದರ ಬೆಲೆ ಎಷ್ಟು ಅಂತ ನಮಗೆ ಗೊತ್ತಾಗುತ್ತೆ. WDV ಆಸ್ ಆನ್ 31st March 2025 ಎಷ್ಟು ಅಂತ ಗೊತ್ತಾಗುತ್ತೆ. ಈ ಪ್ರೊಫಾರ್ಮ ನಮಗೆ ಯಾವಾಗೂ ಗೊತ್ತಿರಬೇಕು. ಎರಡನೇದು, ಡಿಪ್ರಿಷಿಯಬಲ್ ವ್ಯಾಲ್ಯೂನ ಯಾವ ರೀತಿ ನಾವು ಟ್ಯಾಕ್ಸ್ ರೇಟ್ಸ್ನ ಅಪ್ಲೈ ಮಾಡ್ತೀವಿ ಅಂದರೆ, ಡಿಪ್ರಿಷಿಯಬಲ್ ವ್ಯಾಲ್ಯೂ ಇಲ್ಲಿ ಬಂದಿರುತ್ತೆ, ಈ ಸ್ಟೇಜಲ್ಲಿ ಬಂದಿರುತ್ತೆ. ಆ ಅಮೌಂಟ್ ಬರ್ಕೊಂಡ್ಬಿಟ್ಟು ಆ ಅಮೌಂಟಲ್ಲಿ ಫಸ್ಟು ಹೊಸ ಅಸೆಟ್ನ ಲೆಸ್ ಮಾಡ್ಕೊಂಡ್ಬಿಡ್ಬೇಕು. ಅಲ್ಲಿ ಅರ್ಥ ಏನಂದರೆ, ನಾವು ವಿ ಶುಡ್ ಡಿವೈಡ್ ದ ಡಿಪ್ರಿಷಿಯಬಲ್ ವ್ಯಾಲ್ಯೂ ಆನ್ ನ್ಯೂ ಅಸೆಟ್ ಆ್ಯಂಡ್ ಡಿಪ್ರಿಷಿಯಬಲ್ ವ್ಯಾಲ್ಯೂ ಆನ್ ಓಲ್ಡ್ ಅಸೆಟ್ಸ್ ಅಂತ ನಾವು ಡಿವೈಡ್ ಮಾಡ್ಕೊಂಡ್ಬಿಡ್ಬೇಕು. ಡಿಪ್ರಿಷಿಯಬಲ್ ಅಸೆಟ್ ಬಂದಿರುತ್ತೆ, ನ್ಯೂ ಅಸೆಟ್ನ ಬರ್ಕೊಂಬಿಡಿ, ಉಳಿದಿದ್ದೆಲ್ಲ ಓಲ್ಡ್ ಅಸೆಟ್ ಆಗಿರುತ್ತೆ. ನ್ಯೂ ಅಸೆಟ್ ನಾವೇನು ಮಾಡ್ತೀವಿ, ಎರಡು ಥರ ರೇಟ್ ಕೊಡ್ತೀವಿ ನ್ಯೂ ಅಸೆಟ್ಗೆ. ಒಂದು ನಾರ್ಮಲ್ ರೇಟು, ಇನ್ನೊಂದು ಅಡಿಷ್ನಲ್ ರೇಟ್. ಅಡಿಷ್ನಲ್ ಡಿಪ್ರಿಸಿಯೇಷನ್ ಮತ್ತು ನಾರ್ಮಲ್ ಡಿಪ್ರಿಸಿಯೇಷನ್. ನಾರ್ಮಲ್ ರೇಟ್ ಈ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರಲ್ಲ ಆ ರೇಟ್ ಮೇಲೆ ಕೊಡ್ತೀವಿ. ಅಡಿಷ್ನಲ್ ಡಿಪ್ರಿಸಿಯೇಷನ್ನ 20% ಏನು ಫಿಕ್ಸ್ಡ್ ಇದೆ ಕಂಪನೀಸ್ ಆ್ಯಕ್ಟ್ ಪ್ರಕಾರ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಸೆಕ್ಷನ್ 32 ಪ್ರಕಾರ 20% ಏನು ಫಿಕ್ಸ್ಡ್ ಇದೆ, ಆ ಫಿಕ್ಸ್ ಅಮೌಂಟ್ನ ನಾವು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಆ 20% ಮೇಲೆ ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಮತ್ತು ಡಿಪ್ರಿಸಿಯೇಷನ್ ಕೊಡುವಾಗ ಹೊಸ ಅಸೆಟ್ ಆಗಿರೋದ್ರಿಂದ ನಾವು ನಮ್ಮ ಪ್ರಿವಿಯಸ್ ಸ್ಟಾರ್ಟಿಂಗಲ್ಲಿ ತೊಗೊಂಡು ಇಲ್ವ ಲಾಸ್ಟಲ್ಲಿ ತೊಗೊಂಡು ನಮ್ಗೆ ಗೊತ್ತಿಲ್ಲ. ಆದರೆ ನಾವೇನು ಮಾಡ್ತೀವಿ, ಒಂದು ರೂಲ್ ಅಪ್ಲೈ ಮಾಡ್ತೀವಿ. ಅದೆಷ್ಟು ದಿನ ನಾವು ನಮ್ಮ ಪ್ರಿವಿಯಸ್ ಇಯರಲ್ಲಿ ಬಳಸ್ಕೊಂಡಿದ್ದೀವಿ ಅಂತ. 180 ದಿನಕ್ಕಿಂತ ಹೆಚ್ಚಾಗಿ ಬಳಸ್ಕೊಂಡಿದ್ದಾರೆ ಫುಲ್ ರೇಟು, 180 ದಿನಕ್ಕಿಂತ ಕಡಿಮೆ ಬಳಸ್ಕೊಂಡಿದ್ರೆ ಅರ್ಧ ರೇಟು ನಾರ್ಮಲ್ ರೇಟ್. ಅಡಿಷ್ನಲ್ ಯಾವ ನಾರ್ಮಲ್ ರೇಟು? ಈ ರೇಟ್ 15% ಅಲ್ಲ, ಅರ್ಧ 7% ಕೊಡ್ತೀವಿ. ಅಡಿಷ್ನಲ್ ಡಿಪ್ರಿಸಿಯೇಷನ್ ಯಾರು ಕೊಡ್ತೀವಿ? ಪ್ಲಾಂಟ್ ಆ್ಯಂಡ್ ಮಿಷನರಿಗೆ ಮಾತ್ರ ಕೊಡೋದು, ಬೇರೆ ಯಾವ ಅಸೆಟ್ಗೂ ಕೊಡೋದಿಲ್ಲ. ಪ್ಲಾಂಟ್ ಆ್ಯಂಡ್ ಮಿಷನರಿ ಅದು ಹೊಸ ಪ್ಲಾಂಟ್ ಆ್ಯಂಡ್ ಮಿಷನರಿ ಆಗಿರಬೇಕು, ಸೆಕೆಂಡ್ ಹ್ಯಾಂಡೆಡ್ ಇಲ್ಲ.
ಆ ಅಸೆಟ್ ನೀವು ಪರ್ಚೇಸ್ ಸೆಕೆಂಡ್ ಹ್ಯಾಂಡ್ ತೊಗೊಂಡ್ರೆ ಅದಕ್ಕೆ ಅಡಿಷನಲ್ ಡಿಪ್ರಿಸಿಯೇಷನ್ ಸಿಗೋದಿಲ್ಲ. ರೀಮಾಡೆಲ್ಡ್ ಮಾಡೆಲ್ನ ಬದಲಾಯಿಸಿ ರೀಮಾಡೆಲ್ ಆಗಿದ್ರು ಕೂಡ ಅದಕ್ಕೂ ಸಿಗೋದು. ಹೊಸದು ನ್ಯೂ ಅಸೆಟ್ ಆಗಿರಬೇಕು ಆ್ಯಂಡ್ ಇಟ್ ಶುಡ್ ಬಿ ಯೂಸ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್. ಮ್ಯಾನುಫ್ಯಾಕ್ಚರಿಂಗ್ ಏರಿಯಾನಲ್ಲಿ ಅದು ಮ್ಯಾನುಫ್ಯಾಕ್ಚರ್ ಆಪ್ರೇಷನಲ್ಲಿ ಅದು ಯೂಸ್ ಆಗ್ತಾ ಇರಬೇಕು ಅಂಥದಕ್ಕೆ ಮಾತ್ರ ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡ್ತೀವಿ. ಅದು ಕೂಡ ಅಷ್ಟೇ 180 ಅಥವಾ 185 ದಿನಗಳಿಂದ ಹೆಚ್ಚಾಗಿ ನಾವು ಒಂದು ಅಸೆಟ್ನ ಬಳಸ್ಕೊಂಡಿದ್ರೆ ಫುಲ್ ರೇಟ್ ಕೊಡ್ತೀವಿ, ಅದಕ್ಕಿಂತ ಕಡಿಮೆ ಬಳಸ್ಕೊಂಡಿದ್ರೆ ಅರ್ಧ ರೇಟ್ ಕೊಡ್ತೀವಿ. ಇದನ್ನು ನ್ಯೂ ಅಸೆಟ್ ಬಗ್ಗೆ ಇರುವಂಥ ದಾಖಲೆ ರೂಲ್ಸ್. ಓಲ್ಡ್ ಅಸೆಟ್ಸ್ ಏನಾದ್ರು ನಿಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ ಅದಕ್ಕೆ ನಾವು ಯಾವುದೇ ಥರ ಡಿವಿಷನ್ ಮಾಡೋದಿಲ್ಲ, ಅದನ್ನು ನಾರ್ಮಲ್ ರೇಟಲ್ಲೇ ಕೊಡಬೇಕು. ಪ್ರಾಬ್ಲಮಲ್ಲಿ ಏನು ಕೊಟ್ಟರು ಆ ರೇಟ್ ಪ್ರಕಾರ ಕೊಡ್ತೀವಿ. ಮತ್ತು ಓಲ್ಡ್ ಅಸೆಟ್ನ ಒಂದಿನ ಬಳಸ್ಕೊಂಡಿದ್ರು ಸಾಕು ವರ್ಷದಲ್ಲಿ, ಪೂರ್ತಿ ರೇಟ್ನ ನಾವು ಡಿಪ್ರಿಸಿಯೇಷನ್ ಕೊಡ್ತೀವಿ. ಇದನ್ನು ಈ ಐಟಮ್ಸ್ನ ನಾವು ಬೇಸಿಕ್ ಇನ್ಫಾರ್ಮೇಷನ್ ಇದು ಯಾವುದು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡುವಾಗ ಅಂಡರ್ ಸೆಕ್ಷನ್ 32 ನೀವು ಮೈಂಡಲ್ಲಿ ಇಟ್ಕೊಳ್ಬೇಕು. ಬನ್ನಿ ಲೆಕ್ಕ ಸ್ಟಾರ್ಟ್ ಮಾಡೋಣ. ಸೊಲ್ಯೂಷನ್ನು ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನ್ ಆನ್ ಮೋಟಾರ್ ಕಾರ್. ಸೊ 3 ಕಾಲಮ್ ಟೇಬಲ್ ಹಾಕ್ಕೊಳ್ತೇನೆ ಆ್ಯಸ್ ಯೂಶುವಲ್. 3 ಕಾಲಮ್ ಟೇಬಲ್ ಹಾಕ್ಕೊಳ್ತೇನೆ. ಒಂದು ಕಾಲಮ್ ಅಂದ್ಬಿಟ್ಟು ಡೀಟೇಲ್ಸ್ ಬರೆಯೋದಕ್ಕೆ, ಇನ್ನೊಂದು ಇನ್ನರ್ ಕಾಲಮು, ಇನ್ನೊಂದು ಔಟರ್ ಕಾಲಮ್. ಬನ್ನಿ ಅಲ್ಲಿ ಒಂದು ಹೆಡ್ಡಿಂಗ್ ಬರೆಯೋಣ. ಹೆಡ್ಡಿಂಗ್ಸ್ ಆಫ್ ದ ಕಾಲಮ್ಸ್, ಕ್ಯಾಪ್ಷನ್ಸು, ಪರ್ಟಿಕ್ಯುಲರ್ಸ್, ಅಮೌಂಟ್ ಮತ್ತು ಅಮೌಂಟ್. ಸೊ ಇದು ಪ್ರಾಬ್ಲಮಲ್ಲಿ ನಮಗೆ ಹೆಂಗೆ ಸ್ಟಾರ್ಟ್ ಮಾಡ್ಬೇಕು ನಾವು WDV ನಮ್ಮ ಪ್ರೊಫಾರ್ಮ ಪ್ರಕಾರ WDV ಆ್ಯಸ್ ಅನ್ 141 ಅಂದರೆ ಮೋಟ್ರ್ ಕಾರೇ ಇರಲಿಲ್ಲ ಈ ಪ್ರಾಬ್ಲಮ್ ಪ್ರಕಾರ. ಆದರೂ ಕೂಡ ನಾವೇನು ಮಾಡ್ತೀವಿ, ನಾವು ಪ್ರೊಫಾರ್ಮನ ಬಿಟ್ಟು ಹೋಗಬಾರ್ದು. ಪ್ರೊಫಾರ್ಮ ಏನಿದೆ ಅದನ್ನೇ ಇಲ್ಲೇ ಅಪ್ಲೈ ಮಾಡಿ ಹಂಗೆ ಬರೆಯೋಣ ನಾವು. ಹಾಗಾದ್ರೆ WDV ಆ್ಯಸ್ ಆನ್ 1/4/2024 ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ, ಸೊ ನಿಲ್ ಅಂತ ಬರೆಯೋಣ. ಅದಕ್ಕೇನು ಮಾಡ್ತೀವಿ ನಾವು ಪ್ರೊಫಾರ್ಮಲ್ಲಿ ಆ್ಯಡ್ ಪರ್ಚೇಸಸ್. ಸ್ಟಾರ್ಟಿಂಗಲ್ಲಂತೂ ಇರಲಿಲ್ಲ, ಇವನು ಡಿಸೆಂಬರಲ್ಲಿ ಪರ್ಚೇಸ್ ಮಾಡಿ, ಡಿಸೆಂಬರ್ ಲಾಸ್ಟ್ ದಿನ ಪರ್ಚೇಸ್ ಮಾಡಿದ್ದಾನೆ ನಮ್ಮ ಪ್ರಿವಿಯಸ್ ಇಯರಲ್ಲಿ. ಸೊ ಹೊಸ ಅಸೆಟ್ನ ಮೋಟ್ರ್ ಕಾರ್ನ ಆ್ಯಡ್ ಪರ್ಚೇಸಸ್ ಅಡಿಷನ್ಸ್ ಎಷ್ಟು ಮಾಡ್ಕೊತಾ ಇದ್ದಾನೆ, ಎಷ್ಟಿದೆ ಇಲ್ಲಿ 5,20,000 ಜೊತೆಗೆ ಅದರ್ ಎಕ್ಸ್ಪೆನ್ಸಸ್ ಕೂಡ ಸೇರ್ತಾ ಇದೆ. ಸೊ ಅದೆರಡನ್ನೂ ಆ್ಯಡ್ ಮಾಡ್ಕೊಬೇಕು. ಇದು ಬರೆಯೋಣ ಮನೆಯಲ್ಲಿ. ಯಾವಾಗ ಮಾಡ್ತಾ ಇರೋದು 31/12/2024 ಮಾಡ್ತಾ ಇರೋದು. 5,20,000 ಅಂತೆ ಬರ್ಕೊಳ್ಳಿ. 5,20,000 ಇನಿಷಿಯಲ್ ಕಾಸ್ಟು, ಜೊತೆಗೆ ಅಡಿಷ್ನಲ್ ಕಾಸ್ಟ್ ಎಷ್ಟು ಖರ್ಚು ಮಾಡ್ಕೊತಾನೆ, 70,000 ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ. ಎರಡು ಟೋಟಲ್ ಮಾಡಿದ್ರೆ ನಮಗೆ 5,90,000 ರೂಪಾಯಿ ಬರುತ್ತೆ. ಸೊ ಇದರೇನು ಮಾಡ್ಬೇಕು, ನಾವು ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಎಷ್ಟು ಬರುತ್ತೆ ಅಂದರೆ 5,90,000 ರೂಪೀಸ್ ಟೋಟಲ್ ಬರ್ತಾ ಇದೆ. ಟೋಟಲ್ ಬಂದಿದ್ದಾಯ್ತು. ಈಗ ನೆಕ್ಸ್ಟ್ ಏನು ಮಾಡ್ಬೇಕು, ನಾವಿಲ್ಲಿ ಸೇಲ್ಸ್ ಮಾಡಬೇಕು. ಏನಾದ್ರು ಮೋಟರ್ ಕಾರ್ ಸೇಲ್ ಮಾಡಿದ್ದಾನೆ ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರಾ? ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ. ಒಂದೇ ಒಂದು ಮೋಟರ್ ಕಾರ್ ತೊಗೊಂಡಿದ್ದವನು ಆ ಒಂದು ಮೋಟರ್ ಕಾರೇ ಬಳಸ್ಕೊತಾ ಇದ್ದಾನೆ. ಸೇಲ್ ಮಾಡಿದ ಬಗ್ಗೆ ಮಾಹಿತಿ ಇಲ್ಲ. ಸೊ ಲೆಸ್ ಸೇಲ್ ಪ್ರೊಸೀಡ್ಸ್ ಅಥವಾ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತ ಸೇಲ್ಸ್ ಅಂತ ಬರೆದು ಸಾಕು, ಅಥವಾ ಸೇಲ್ ಪ್ರೊಸೀಡ್ ಅಂತ ಬರೆದ್ರು ಬರೀಬೋದು. ಸೊ ಬರೆದಾಗ ಈ ಪ್ರಾಬ್ಲಮಲ್ಲಿ ಏನು ಇಲ್ದಿರೋ ಇದನ್ನ ನಿಲ್ ಅಂತ ಬರೀರಿ. ಸೊ 5,90,000 ಮೈನಸ್ ನಿಲ್ ಎಷ್ಟಾಗುತ್ತೆ, 5,90,000 ರೂಪೀಸ್ ಆಗುತ್ತೆ. ಇದನ್ನೇನಂತ ಕರಿತೀವಿ ನಾವು, ಡಿಪ್ರಿಸಿಬಲ್ ವ್ಯಾಲ್ಯೂ ಅಂತ ಕರಿತೀವಿ. ಈ ಒಂದು ಡಿಪ್ರಿಸಿಬಲ್ ವ್ಯಾಲ್ಯೂ ಮೇಲೆ ನಾವು ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡೋದು. ಎಷ್ಟಿದೆ ಅಮೌಂಟ್ ಇಲ್ಲಿ, 5,90,000 ರೂಪೀಸ್ ಇದೆ. ಇದು ಡಿಪ್ರಿಸಿಬಲ್ ವ್ಯಾಲ್ಯೂ. ಇಲ್ಲಿದೆ ನೋಡಿ, ರೈಟ್ ಸೈಡೆಲ್ಲ ತೋರಿಸ್ತಾ ಇದೀನಲ್ಲ, ಅಲ್ಲಿ ಡಿಪ್ರಿಸಿಬಲ್ ವ್ಯಾಲ್ಯೂ ಬಂದುಬಿಟ್ಟು 5,90,000 ರೂಪೀಸ್ ಬರ್ಕೊಳ್ತೇನೆ. ನಾನೇನು ಮಾಡಬೇಕು, ಈ 5 ಲ್ಯಾಕ್ ಡಿಪ್ರಿಸಿಬಲ್ ವ್ಯಾಲ್ಯೂಲ್ಲಿ ಫಸ್ಟು ನ್ಯೂ ಅಸೆಟ್ ವ್ಯಾಲ್ಯೂನ ತೆಗೆದುಬಿಡ್ಬೇಕು. ಇರೋದು ಒಂದೇ ಅಸೆಟ್, ಅದೇ ನ್ಯೂ ಅಸೆಟು. ಅದೇ ಅಸೆಟ್ಗೆ ನಾವು 5,90,000 ರೂಪಾಯಿ ಖರ್ಚು ಮಾಡಿರುವಂಥದ್ದು. ಸೊ ಪೂರ್ತಿ ಅಮೌಂಟು ನ್ಯೂ ಅಸೆಟ್ ಸಂಬಂಧಪಟ್ಟಿರೋದೆ. ಹಾಗಾದರೆ 5,90,000 ಮೈನಸ್ 5,90,000 ಏನಾಗುತ್ತೆ, ₹1 ಉಳಿದಿಲ್ಲ. ಅಂದರೆ ಓಲ್ಡ್ ಅಸೆಟ್ ಈ ಪ್ರಾಬ್ಲಮಲ್ಲಿ ಇಲ್ಲ ಅಂತ ನಮಗೆ ಗೊತ್ತು. ಓಲ್ಡ್ ವ್ಯಾಲ್ಯೂ ಆಗಾದರೆ ನಿಲ್ ಅಂತ ನಾವು ಯೋಚನೆ ಮಾಡ್ತೀವಿ. ಸೊ ಇವಾಗ 5,90,000 ಏನಿದೆ ನ್ಯೂ ಅಸೆಟ್ಗೆ ನಾವು ನಾರ್ಮಲ್ ಡಿಪ್ರಿಸಿಯೇಷನು ಮತ್ತು ಅಡಿಷನಲ್ ಕೊಟ್ಟು ಡಿಪ್ರಿಸಿಯೇಷನ್ ಎರಡೂ ಕೊಡಬೇಕಾ ನೋಡಬೇಕಿಲ್ಲಿ. ಫ್ಲಾಟ್ ಆ್ಯಂಡ್ ಮಿಷನರಿ ಆದರೆ ಎರಡೂ ಡಿಪ್ರಿಸಿಯೇಷನ್ನ ಕೊಡಬೇಕಾಗತ್ತೆ. ಎರಡೂ ಥರ ಡಿಪ್ರಿಸಿಯೇಷನ್ನ ಕೊಡಬೇಕಾಗತ್ತೆ. ಇಲ್ಲಿ ಪ್ಲಾಂಟ್ ಆ್ಯಂಡ್ ಮಿಷನರಿ ಬಿಟ್ಟರೆ ಬೇರೆ ಅಸೆಟ್ ಮೋಟ್ರ್ ಕಾರು ಬಿಲ್ಡಿಂಗು ಅದೇ ಬೇರೆ ಇದ್ದರೆ ಯಾವತ್ತೂ ಕೂಡ ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಖಾಲಿ ನಾರ್ಮಲ್ ರೇಟ್ ಮಾತ್ರ ಕೊಡಬೇಕು. ನಾರ್ಮಲ್ ಡಿಪ್ರಿಸಿಯೇಷನ್ ನಾರ್ಮಲ್ ರೇಟ್ 15%ಅಲ್ಲೇ ಕೊಡಬೇಕು. ಕೊಡೋಣ ಬನ್ನಿ. ಕೊಡೋಂಗಿದ್ರೆ ಅವ್ನು ಎಷ್ಟು ದಿನ ಯೂಸ್ ಮಾಡಿದ್ವಿ ಹೊಸ ಅಸೆಟ್ ಅಂತ ಇಂಪಾರ್ಟೆಂಟು. 31 ಡಿಸೆಂಬರ್ 2024 ಅಂದರೆ ಡಿಸೆಂಬರ್ ನಮ್ಮ ಪ್ರಿವಿಯಸ್ ಇಯರಲ್ಲಿ ಲಾಸ್ಟ್ ದಿನ ಒಂದಿನ ಇದ್ದಾನೆ. ಅದಾದಮೇಲೆ 3 ತಿಂಗಳಿಗೆ ನಮ್ಮ ಪ್ರಿವಿಯಸ್ ಇಯರ್ ಮುಗಿದೋಗ್ಬಿಡುತ್ತೆ. ಆ 3 ತಿಂಗಳದ್ದು 30 90 ದಿನ, ಇದೊಂದು 91 ದಿನ, ಅಪ್ರಾಕ್ಸಿಮೇಟ್ಲಿ 90 to 91 ಡೇಸ್ ಮಾತ್ರ ಇದು ಕಾರ್ನ ಬಳಸೋಕ್ಕೆ ಸಾಧ್ಯ ಆಗಿರೋದು. ಅಂದರೆ ಲೆಸ್ ದ್ಯಾನ್ 180 ಡೇಸ್. ಸೊ ಆಫ್ ರೇಟ್ ಕೊಡಬೇಕು. ಬನ್ನಿ ಹಾಗಾದ್ರೆ ಡಿಪ್ರಿಸಿಯೇಷನ್ ಕೊಡೋಣ. ಲೆಸ್ ಡಿಪ್ರಿಸಿಯೇಷನ್ ಆನ್ ನ್ಯೂ ಕಾರ್
ಇದು ಮೋಟ್ರ್ ಕಾರ್ ಆಗಿರೋದ್ರಿಂದ ಅಡಿಷನಲ್ ಡಿಪ್ರಿಸಿಯೇಷನ್ ಸಿಗೋದಿಲ್ಲ, ನಾರ್ಮಲ್ ಡಿಪ್ರಿಸಿಯೇಷನ್ ಮಾತ್ರ ಸಿಗುತ್ತೆ. ನಾರ್ಮಲ್ ಡಿಪ್ರಿಸಿಯೇಷನ್ ಎಷ್ಟು ಕೊಡಬೇಕು? ಅಮೌಂಟ್ ಇರೋದು 5,90,000 ಇಂಟು ನಾರ್ಮಲ್ ಡಿಪ್ರಿಸಿಯೇಷನ್ ಕೊಡ್ತಾ ಇರೋದು. ಸೊ ನಾರ್ಮಲ್ ರೇಟ್ನ ಅಪ್ಲೈ ಮಾಡಬೇಕು. ಸೊ 15% ಇದೆ, 15% ಇದೆ ಇಂಟು ಆಫ್ ಅಂದಾಗ, ಯಾಕೆ ಆಫ್ ಅಂದರೆ ಬೆಳೆಸ್ತಾ ಇರೋದು ಲೆಸ್ ದೆನ್ 180 ಡೇಸ್. ಆದ್ದರಿಂದ ಅದನ್ನು ನೀವು 1/2 ಮಲ್ಟಿಪ್ಲೈ ಮಾಡಿದಾಗ 5,90,000 ಇಂಟು 15% ನಾರ್ಮಲ್ ರೇಟ್ ಇಂಟು ಯೂಸೇಜ್ ಲೆಸ್ ದೆನ್ 180 ಡೇಸ್ ಆಫ್ ಮಲ್ಟಿಪ್ಲೈ ಮಾಡಿದಾಗ ದ ಪ್ರಾಡಕ್ಟ್ ವುಡ್ ಬಿ 44,250 rupees ಬರುತ್ತೆ. ಸೊ ಇದೊಂದೇ ಡಿಪ್ರಿಸಿಯೇಷನ್, ಅಡಿಷನಲ್ ಕೂಡ ಬರೋಲ್ಲ, ಯಾಕಂದರೆ ಇದು ಪ್ಲಾಂಟ್ ಆ್ಯಂಡ್ ಮಿಷನರಿ ಅಲ್ಲ ಇದು. ಸೊ ಅದನ್ನು ಔಟ್ರ್ ಕಾಲಮ್ ತೊಗೊಂಬನ್ನಿ, ಅಮೌಂಟ್ನ ತೊಗೊಂಬಂದು 5,90,000ನಲ್ಲಿ ಕಳೀರಿ. 5,90,000 ಮೈನಸ್ 44,250 ನಿಮಗೆ ಬರುತ್ತೆ 5,45,750 rupees ಅಂತ ಬರುತ್ತೆ. ಇದನ್ನು ನಾವೇನಂತ ಕರಿತೀವಿ? WDV, ರಿಟರ್ನ್ ವ್ಯಾಲ್ಯೂ ಆಸ್ ಆನ್ ಆಫ್ ದ ಕಾರ್ ಆನ್ 31st March 2025. ನಮ್ಮ ಪ್ರಿವಿಯಸ್ ಇಯರ್ನ ಲಾಸ್ಟ್ ದಿನದಲ್ಲಿರುವಂಥ ವ್ಯಾಲ್ಯೂ, ಅದರ ವ್ಯಾಲ್ಯೂ ಅಂತ ಕರಿತೀವಿ ನಾವು. ಸ್ನೇಹಿತರೆ, ಈ ಥರ ಕೆಲವೊಂದು ಪ್ರಾಬ್ಲಮ್ಗಳಲ್ಲಿ ಓಪನಿಂಗ್ WDVನೇ ಕೊಡೋದಿಲ್ಲ, ಹೊಸ ಪರ್ಚೇಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅಕಸ್ಮಾತ್ ಎರಡು ಅಸೆಟ್ನ ಪರ್ಚೇಸ್ ಮಾಡಿ ಒಂದನ್ನು ಮಾರದೆ ಮತ್ತೆ ಪರ್ಚೇಸ್ ಮಾಡಿದ್ರೆ ಡೀಟೇಲ್ಸ್ ಕೊಟ್ಟಿದ್ದಾರೆ, ಆ ಡೀಟೇಲ್ಸ್ ತೊಗೊಂಡು ನಮ್ಮ ಪ್ರೊಫಾರ್ಮ ಬರ್ಕೊಂಡು ಈ ಡಿಪ್ರಿಸಿಬಲ್ ವ್ಯಾಲ್ಯೂನ ಯಾವ ರೀತಿ ನಾವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಬೇಕಂತ ಒಂದು ಪ್ರಿನ್ಸಿಪಲ್ಸ್ನ ಅಪ್ಲೈ ಮಾಡಿ ನಾವು ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ಈ ಒಂದು ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋ ಸೆಷನಲ್ಲಿ ಮತ್ತೊಂದು ಪ್ರಾಬ್ಲಮ್ ಜೊತೆ ನಾವು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.